ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ರೆಗ್ಯುಲರ್ ನಾರ್ಮಲ್ ಬ್ಲೌಸ್ ನ ಕೊಟ್ರೆ ಬೋಟ್ ನೆಕ್ಕಿಗೆ ಯಾವ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಅದಕ್ಕೆ ಮೆಜರ್ಮೆಂಟ್ ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ನೀಟಾಗಿ ಪ್ರತಿಯೊಂದು ಮಾರ್ಕಿಂಗ್ ಸಮೇತ ಮಾಡಿ ಅದನ್ನ ಬರೆದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ಬಂದಿರುವಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂತಂದ್ರೆ ಪ್ರತಿಯೊಂದನ್ನು ನಾನು ಮಾರ್ಕಿಂಗ್ ಸಮೇತ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನು ವೈಟ್ ಶೀಟ್ ಅಲ್ಲಿ ನೀಟಾಗಿ ಸ್ಕೆಚ್ ಪೆನ್ ಅಲ್ಲಿ ನೀಟಾಗಿ ಪ್ರತಿಯೊಂದು ಮೆಜರ್ಮೆಂಟ್ ಇವಾಗ 32 34ಗೆ ಎರಡಕ್ಕೂ ಕನ್ವಿನ್ಸ್ ಆಗೋ ತರ ಪ್ರತಿಯೊಂದು ಮಾರ್ಕಿಂಗ್ ಮಾಡಿ ಅದು ಎಷ್ಟು ಮೆಜರ್ಮೆಂಟ್ ಬಂದ್ರೆ ಅದು ಕರೆಕ್ಟ್ ಆಗಿ ಸೈಜ್ ಕುತ್ಕೊಳ್ತದೆ, ಮತ್ತೆ ಶೋಲ್ಡರ್ ನ ಯಾವ ತರ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ಅದರಿಂದ ಅವೆಲ್ಲ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಅದೇ ರೀತಿ ಆ ತರ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ಏನ್ ಮಾಡ್ತೀನಿ, ಅದನ್ನ ನೀಟಾಗಿ ಡೌಟ್ ಏನಾದ್ರು ಬಂತು ಅಂದ್ರೆ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ನನ್ಗೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಅಲ್ಲಾದ್ರೂ ಮಾಡಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಳಿಸಿ, ಇಲ್ಲ ನಾರ್ಮಲ್ ಮೆಸೇಜ್ ಕಳಿಸಿ, ಇಲ್ಲ ಕಾಲ್ ಮಾಡೋದ್ರ ಇಲ್ಲ ಅಲ್ಲೇ ಕೆಳಗಡೆ ಕಾಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿದ್ರಿ ಅಂದ್ರೆ ಪ್ರತಿಯೊಬ್ಬರಿಗೂ ಕಾಮೆಂಟ್ ತಕ್ಕಂಗೆ ನಾನು ನೀಟಾಗಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಮಾಡ್ತೀನಿ, ಇಲ್ಲ ಅಲ್ಲೇ ನಿಮ್ಗೆ ಕಾಮೆಂಟ್ ಅಲ್ಲಿ ರಿಪ್ಲೈ ಆದ್ರೂ ಕೊಡ್ತೀನಿ. ಆತರ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಯಾವ ತರ ಅಂತಂದ್ರೆ ಇವಾಗ ಫ್ರಂಟ್ ಅಲ್ಲಿ ಲೂಸ್ ಆಗ್ಬೋದು, ಇಲ್ಲ ಟೈಟ್ ಆಗೋದು, ಇಲ್ಲ ಫ್ಲಾಟ್ ಆಗೋದು, ಇಲ್ಲ ಹಿಂಗ್ ಕೈ ಮೇಲೆ ತಗ ಇಲ್ಲಿ ಮೇಲೆ ಹೋಗೋದು, ಅವತ್ತ ಸಣ್ಣ ಇವೆಲ್ಲ ಏನಕ್ಕೆ ಬರುತ್ತೆ, ಬಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಬ್ಲೌಸ್ ಅಡ್ಜಸ್ಟ್ಮೆಂಟ್ ಯಾವ ತರ ಮಾಡ್ಬೇಕು, ಶೋಲ್ಡರ್ ಡ್ರಾಪ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದೆಲ್ಲ ಪ್ರತಿಯೊಂದು ಚಿಕ್ಕ ವಿಡಿಯೋಗಳ ತರ ಮಾಡಿ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಓಕೆನಾ? ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿದೆ ನನಗೆ ಇನ್ನೂ ಖುಷಿಯಿಂದ ಇನ್ನೂ ಚೆನ್ನಾಗಿ ವಿಡಿಯೋಸ್ ನ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಇನ್ನು ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬ್ಲೌಸ್ ಕೊಟ್ಟಾಗ ಬೋಟ್ ನೆಕ್ ಯಾವ ತರ ಮಾಡ್ಕೋಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ. ಇದು ನಾರ್ಮಲ್ ಆಗಿರುವಂತ ಬ್ಲೌಸ್, ಇದು ನಾವೇ ಹೊಲ್ದಿರೋದು ನೋಡಿ. ಕುಮಾರಿ ಕ್ರಿಯೇಷನ್ಸ್ ಅಂತ ಇದೆ, ಬ್ಯಾಕ್ ಡೀಪ್ ಇದೆ. ಇದನ್ನ ಯಾವ ತರ ಕಟ್ ಮಾಡಬೇಕು ಮತ್ತೆ ಎಷ್ಟು ಮೆಜರ್ಮೆಂಟ್ ಬೋಟ್ ನೆಕ್ ಯಾವ ತರ ಮಾಡ್ಕೋಬೇಕು ಅನ್ನೋದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇದು ಕಾರ್ಬನ್ ಶೀಟ್ ಆಗಿರೋ ಇದು ಅದರಿಂದ ಒಂದು ಲೈನ್ ಅನ್ನೋದು ಹಾಕೊಂತೀನಿ. ನಾವು ಲೈನಿಂಗ್ ಇದ್ದಾಗ ಏನ್ ಮಾಡ್ತೀವಿ, ಇಲ್ಲಿ ಆಲ್ರೆಡಿ ಡಬಲ್ ಫೋಲ್ಡ್ ಇರುತ್ತೆ, ಅದಕ್ಕೋಸ್ಕರ ಹಾಕಲ್ಲ. ಇದರಲ್ಲಿ ಈ ತರ ಲೈನ್ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ನೋಡಿ ಇಲ್ಲಿ ಕೆಳಗಡೆ ಒಂದು ಲೈನು, ಅದಾದ್ಮೇಲೆ ಮಾರ್ಜಿನ್ಗೆ ಅಂದ್ರೆ ನಾವು ಸ್ಟಿಚ್ ಮಾಡ್ತೀವಲ್ಲ ಆ ಫೋಲ್ಡಿಂಗ್ಗೆ ಒಂದು ಲೈನ್. ಮೊದಲನೇದಾಗಿ ಇಷ್ಟು ಮಾತ್ರ ಹಾಕಿದ್ದೀನಿ. ಅದಾದ್ಮೇಲೆ ಈ ತರ ಬ್ಲೌಸ್ ಇದು ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದು ನೋಡ್ಕೋಬೇಕು. ಇದು ಬ್ಲೌಸ್ ಲೆಂತ್ ಬಂದ್ಬಿಟ್ಟು 13.5 ಇದೆ. ಅವ್ರ ಅರ್ಧ ಇಂಚ್ ಜಾಸ್ತಿ ಹೇಳಿದ್ರೆ 14 ಇಟ್ಕೊಳ್ಳೋಣ. 14 ಬ್ಯಾಕ್ ಡೀಪು 11.5 ಇದೆ. ಓಕೆ ನೋಡಿ, 14ಗೆ ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ಒಂದು ಮಾರ್ಕು. ಅದಾದ್ಮೇಲೆ ಆರ್ಮೋಲ್ ಡೌನ್, ಇವ್ರಿಗೆ ಬೋಟ್ ನೆಕ್ ಆಗಿರೋದ್ರಿಂದ ಇದು 7 ಇಂಚ್ ಡೌನ್ ಮಾಡ್ಕೋಬೇಕು. ಮತ್ತೆ ಇದು 14 ಈ ಕಡೆ ಮುಂದಿಗೆ ಬಂದು ಇದು ಆರ್ಮೋಲ್ ಡೌನ್ 7 ಮತ್ತೆ ಇಲ್ಲಿ ಮೇಲ್ಗಡೆ. ಅದಾದ್ಮೇಲೆ ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇರ್ತೀನಿ. ಇದ್ರ ಹೊಲಿಯೋದಕ್ಕೆ ಇದು ಆರ್ಮೋಲ್ ಡೌನ್ ಹೇಳಿಯಕ್ಕ ಸರಿಯಕ್ಕ ಬರ್ತೀನಿ. ಇವ್ರದ್ದು ವೇಸ್ಟ್ ಮೆಜರ್ಮೆಂಟ್ ಅಂದ್ರೆ ಸೊಂಟದ ಮೆಜರ್ಮೆಂಟ್ ತಗೋಬೇಕು ನೋಡಿ. 38.5 ಇದೆ, ಅಂದ್ರೆ 38.5 ಇದೆ ಇವ್ರದ್ದು ವೇಸ್ಟ್. 19.25 ಅದ್ರಲ್ಲಿ 4 ಭಾಗ ಮಾಡ್ತೀನಿ. 4 ಭಾಗ ಮಾಡಿದ್ರೆ 9.5 ಒಂದು ಪಾಯಿಂಟ್ ಬಂದಿದೆ. ಸೇಮ್ 9.5 ಒಂದು ಪಾಯಿಂಟ್. ಮತ್ತೆ ಇಲ್ಲಿ ಡಾಟ್ ಮಾರ್ಕಿಂಗ್ಗೆ, ಮತ್ತೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ರೆಗ್ಯುಲರ್ ಆಗಿ ಬಿಡ್ತೀನಿ ನೋಡಿ. ಮೈನ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇಲ್ಲೇ ಇದರಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಏನ್ ಮಾಡ್ತೀವಿ ನಾವು, ಇದು ಬ್ಯಾಕ್ ಹಾಕೊಂಡಾಗ ಹಿಂಗ್ ಓಪನ್ ಆಗುತ್ತೆ ನೋಡಿ. ಹಾಕೊಂಡಾಗ ಇನ್ ಸ್ವಲ್ಪ ಹಿಂಗ್ ಬ್ರಾಡ್ ಆಗುತ್ತೆ. ಅವಾಗ ಅಷ್ಟಕ್ಕೆ ಏನ್ ಮಾಡ್ತೀವಿ ನಾವು, ಇದನ್ನ ಸ್ವಲ್ಪ ಟೈಟ್ ಆಗಿ ಹಿಂಗ್ ತಗೊಂತೀವಿ ಮೆಜರ್ಮೆಂಟ್. ಆದ್ರೆ ಬೋಟ್ ನೆಕ್ ಅಲ್ಲಿ ಬಂದ್ಬಿಟ್ಟು ನಾವು ಸ್ವಲ್ಪ ಓಪನ್ ತರಾನೇ ಮಾಡ್ಬೇಕು ನೋಡಿ. 22 ಇಂಚ್ ಬರ್ತಾ ಇದೆ. 22 ಅಂದ್ರೆ 11 ಇಂಚ್ ಬರುತ್ತೆ ನೋಡಿ. 1/4 ಇಂಚ್ ಎಕ್ಸ್ಟ್ರಾನೇ ಇಟ್ಕೋಬೇಕು.
ಏನು 1/4 ಇಂಚು ಸ್ವಲ್ಪ ಹಿಂಗ್ ಬ್ರಾಡ್ ಮಾಡಿ, ಯಾಕಂದ್ರೆ ಇಲ್ಲಿ ಸೆಂಟ್ರಲ್ ನಾವು ಹಿಂಗ್ ಕಟ್ ಮಾಡ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಓಪನ್ ಆಗುತ್ತೆ ಅಂತ ಏನ್ ಮಾಡ್ತೀವಿ, ಸ್ವಲ್ಪ ಟೈಟ್ ಮಾಡ್ತೀವಿ. ಆದ್ರೆ ಬೋಟ್ ನೆಕ್ಕು, ಕಾಲರ್ ನೆಕ್ಕು, ಹೈವಿ ನೆಕ್ ಬಂದಾಗ ಏನ್ ಮಾಡ್ಬೇಕು, ಚೆಸ್ಟ್ ನ ಸ್ವಲ್ಪ ಲೂಸೇ ಮಾಡ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಈ ಪೋರ್ಷನ್ ನಿಮ್ಗೆ ಫ್ರೀ ಆಗುತ್ತೆ, ಮತ್ತೆ ಕೈ ಹಿಂಗ್ ಅಂದಾಗ ಅವೆಲ್ಲ ಈ ಪೋರ್ಷನ್ ಅಲ್ಲಿ ನಿಮ್ಗೆ ಟೈಟ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆ ಪೋರ್ಷನ್ ನ ಇದ್ ಮಾಡ್ಬೇಕು. ಮತ್ತೆ ಇದು ಬಂದ್ಬಿಟ್ಟು ನಿಮ್ಗೆ 38.5 ಇದೆ, ಇದು 22 ಇದೆ. 22 ಅಂದ್ರೆ 44 ಚೆಸ್ಟ್ ಇದು. ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಇವ್ರದ್ದು 17 ಇಂಚ್ ಇದೆ. ಎಷ್ಟು? 17 ಇಂಚ್ ಇದೆ. 17 ಅಂದ್ರೆ ಎಷ್ಟು? 8.5 ಇಟ್ಕೋಬೇಕು ನೋಡಿ. ಹಿಂಗೆ ಎಷ್ಟಿದೆ ಶೋಲ್ಡರು? 17 ಇದೆ. ಮತ್ತೆ ಬೋಟ್ ನೆಕ್ ಇದು ಬ್ರಾಡ್ ಎಷ್ಟು ತಗೋಬೇಕು ಸರ್ ಇವ್ರಿಗೆ ಅಂತಂದ್ರೆ 5 ಇಂಚ್ ತಗೋಬೇಕು. 5.5 11 ಇಂಚು ತಗೋಬಹುದು, ಅವ್ರು ಹಾಕೋರ್ ಮೇಲೆ ಡಿಪೆಂಡ್. ಇವ್ರು ನಮ್ ಕಸ್ಟಮರ್ ಬಂದ್ಬಿಟ್ಟು ಇವ್ರು ಹಾಕ್ತಾರೆ, ಅದಕ್ಕೆ ಏನ್ ಮಾಡ್ತೀನಿ, ಇವ್ರಿಗೆ 11 ಇಂಚು ಬ್ರಾಡ್ ತಗೊಂಡಿದೀವಿ. ಅದಾದ್ಮೇಲೆ ಇದು ನೆಕ್ ಡೀಪ್ ಎಲ್ಲರಿಗೂ ಅಷ್ಟೇ, ಇವ್ರಿಗೆ ಸ್ವಲ್ಪ ದಪ್ಪ ಇರೋದ್ರಿಂದ 3.25 ಮಾಡ್ತೀನಿ. 3.25 ಮಾಡಿ ನೋಡಿ, ಈ ತರ ಮಾರ್ಕ್ ಮಾಡ್ಕೋಬೇಕು. ಇದೆಷ್ಟು ಇದೆ? 3.25 ಇದೆ. ಓಕೆನಾ? ಅದಾದ್ಮೇಲೆ ನೋಡಿ ಹಿಂಗೆ ಬೋಟ್ ತರ ಈ ತರ ಮಾರ್ಕ್ ಮಾಡ್ಕೋಬೇಕು. ಅದಾದ್ಮೇಲೆ ಈ ತರ ಅದು ಹಾರ್ಮಲ್ ಡೌನ್ಗೆ ಲೈನು, ಮತ್ತೆ ಇದು ಡಾಟ್ ಲೈನು. ಅದಾದ್ಮೇಲೆ ನೋಡಿ ಸೈಡ್ ಲೈನು, ಅದಾದ್ಮೇಲೆ ಮಾರ್ಜಿನ್. ಮತ್ತೆ ಇವರು ಶೋಲ್ಡರು 1-2 ಪಾಯಿಂಟ್ ಈ ತರ ಡೌನ್ ಮಾಡ್ಕೋಬೇಕು. ಅದಾದ್ಮೇಲೆ ನೋಡಿ ಇದು ಅಷ್ಟೇ, ಆರ್ಮೋಲು ಈ ತರ ತಗೋಬೇಕು. ಅದಾದ್ಮೇಲೆ ನೋಡಿ ಈ ಪೋರ್ಷನ್ ತುಂಬಾ ಜನಕ್ಕೆ ಏನ್ ಮಾಡ್ತೀರಿ, ಬೋಟ್ ನೆಕ್ ಹೋದ್ರೆ ಟೈಟ್ ಆಗುತ್ತೆ ಸರ್, ನೆಕ್ ಹಿಂದ್ಗಡೆ ಟೈಟ್ ಆಗುತ್ತೆ ಅಂತಾರೆ. ಎರಡನೇದು ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಲೂಸ್ ಆಗುತ್ತೆ ಈ ನೆಕ್ ಪೋರ್ಷನ್ ಅಲ್ಲಿ ಅಂತ ಇದು ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅಂತಂದ್ರೆ ನೋಡಿ, ಈ ಪೋರ್ಷನ್ ಬ್ಯಾಕ್ ಅಲ್ಲಿ ಬೆನ್ನು ಸ್ವಲ್ಪ ಹಿಂಗ್ ರೌಂಡ್ ಶೇಪ್ ಇರುತ್ತೆ, ಅದಕ್ಕೋಸ್ಕರ ಇದು 17 ಇರಬೇಕು. 17 ಸ್ವಲ್ಪ ಎಲ್ಲ ರೆಡಿ ಆದ್ಮೇಲೆ 16.5 ಬರುತ್ತೆ, ಕರೆಕ್ಟ್ ಆಗಿ ಕೂರುತ್ತೆ. ಫ್ರಂಟ್ ಏನ್ ಮಾಡ್ತೀವಿ ಅಂದ್ರೆ ಫ್ರಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ ನೋಡಿ, 15.5 ಬರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಫ್ರಂಟ್ ಶೇಪ್ ಇಷ್ಟು ತಗೋಬೇಕು. ಇದು ಫ್ರಂಟ್ ಕ್ರಾಸ್ ಆಫ್ ಬ್ಯಾಕ್ ಕ್ರಾಸ್ ಅಂತೀವಿ ನಾವು. ಮೆಜರ್ಮೆಂಟ್ ತಗೋಬೇಕಾದ್ರೆ ಬೋಟ್ ನೆಕ್, ಕಾಲರ್ ನೆಕ್, ಹೈವಿ ನೆಕ್ ಬಂದಾಗ ಬ್ಯಾಕ್ಗೂ ಫ್ರಂಟ್ಗೂ ಹೆಚ್ಚು ಕಮ್ಮಿ 1 ಇಂಚ್ ಡಿಫ್ರೆನ್ಸ್ ಇರುತ್ತೆ. ಈ ಶೇಪ್ ಅನ್ನೋದು 1 ಇಂಚ್ ಡಿಫ್ರೆನ್ಸ್ ಬರುತ್ತೆ. ಆ 1 ಇಂಚ್ ನ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ. ಈ ತರ ಮಾಡಿ ನೋಡಿ, ಹಿಂಗೆ ಇಷ್ಟು ನೀಟಾಗಿ ಹಿಂಗ್ ಶೇಪ್ ನ ತೆಗ್ದಿದೀವಿ ಅಂದ್ರೆ ಇದು ಫ್ರಂಟ್ ಶೇಪ್, ಇದು ಬ್ಯಾಕ್ ಶೇಪ್. ಇಷ್ಟು ಡಿಫ್ರೆನ್ಸ್ ಇರುತ್ತೆ. ಯಾವುದು? ಕಾಲರ್ ನೆಕ್ಗೆ, ಹೈವಿ ನೆಕ್ಗೆ, ಬೋಟ್ ನೆಕ್ಗಳಿಗೆ ಇಷ್ಟು ಬರುತ್ತೆ. ಅದಾದ್ಮೇಲೆ ನೋಡಿ ಹಿಂಗ್ ಕಟ್ ಮಾಡ್ಕೋಬೇಕು. ಇಷ್ಟ ಆಯ್ತು. ಆಮೇಲೆ ಹಾರ್ಮೋನ್ ಚೆಕ್ ಮಾಡ್ಕೋಬೇಕು. ಇದು ನೋಡಿ ಎಷ್ಟು ಬರ್ತಾ ಇದೆ? 9.5 ಬರ್ತಾ ಇದೆ. ಬ್ಲೌಸ್ ಅಲ್ಲಿ ನಾನು ನೋಡೇ ಇಲ್ಲ, ಇವಾಗ ನೋಡಿಸ್ತೀನಿ. ಆಯಾ ಸೈಜ್ ತಕ್ಕಂಗೆ ನಾವು ಅದನ್ನ ಮೆಜರ್ಮೆಂಟ್ ನ ನಾವು ಮಾರ್ಕ್ ಮಾಡ್ಕೊಂತೀವಿ. ನಾವು ಎಷ್ಟಿದೆ? 9.5 ಕರೆಕ್ಟ್ ಆಗಿದೆ ನೋಡಿ. ನಾನು ಎಷ್ಟು ಮಾಡಿದ್ದೀನಿ ನೋಡಿ, 9.5 ಕರೆಕ್ಟ್ ಆಗಿ ಬರ್ತಾ ಇದೆ. ಅಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೋಸ್ಕರ ನನಗೆ ಈ ಸೈಜ್ ನೋಡಿದ ತಕ್ಷಣ ಈ ಸೈಜ್ಗೆ ಇದು ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಅದೇ ರೀತಿ ಪ್ರತಿಯೊಂದು ಸೈಜ್ಗೂ ಅಷ್ಟೇ. ಇದಕ್ಕಿಂತ ಕಮ್ಮಿ ಸೈಜ್ ಬಂತು 6.5 ತಗೊಂತೀನಿ, ಇನ್ನೂ ಕಮ್ಮಿ ಬಂತು 6 ತಗೊಂತೀನಿ. ಈ ತರ ಒಂದೊಂದಕ್ಕೊಂದೊಂದು. ಅದೇ ಇದು ಇವ್ರದ್ದು ಡೀಪ್ ನೆಕ್ ಇದ್ದಾಗ ಏನ್ ಮಾಡ್ತೀನಿ, 6 ತಗೊಂತೀನಿ. ಅವಾಗ ಏನ್ ಮಾಡ್ತೇವೆ, ಶೋಲ್ಡರ್ ಇಲ್ಲಿ ಬರುತ್ತೆ. ಹಿಂಗ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಬ್ರಾಡ್ ಆಗುತ್ತೆ. ಅವಾಗ ನಾನು ಏನ್ ಮಾಡ್ತೀನಿ, 6 ತಗೊಂತೀನಿ ನೋಡಿ. ಇದು ಬಂದ್ಬಿಟ್ಟು ಆರ್ಮೋಲ್ ಡೌನ್ 7 ಇಂಚ್ ತಗೊಂಡಿದ್ದೀವಿ. ಮತ್ತೆ ಇದೆಷ್ಟಿದೆ? ಇದು 7 ಇಂಚೆ ಇದೆ. ಎಷ್ಟಿದೆ? 7 ಇಂಚ್ ಇದೆ. ಮತ್ತೆ ಇದೆಲ್ಲ ನಿಮ್ ನಾರ್ಮಲ್ ಗೊತ್ತಿದೆ.
ನೋಡಿ ಈ ತರ ಬೋಟ್ ನೆಕ್ಗೆ ಮತ್ತೆ ಫ್ರಂಟ್ ಆಸ್ ಇಟ್ ಈಸ್ ಸೇಮೇ ಬರುತ್ತೆ. ಪ್ರಿನ್ಸಸ್ ಕಟ್ ಇವ್ರಿಗೆ ಕೂರಲ್ಲ. ಪ್ರಿನ್ಸ್ ಕಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಎತ್ಕೊಳ್ಳೋದು ಈ ತರ ಪ್ರಾಬ್ಲಮ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ಅವ್ರಿಗೂ ಪ್ರಿನ್ಸಸ್ ಕಟ್ಗೆ ಸಣ್ಣಕ್ಕೆ ಬೆಲ್ಟ್ ಹಾಕ್ಬೇಕು. ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಬಂದ್ರೆ ಇವ್ರಿಗೆ ದಪ್ಪ ಇರೋರಿಗೆ ನೀಟಾಗಿ ಕೂರುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ಎತ್ಕೊಳ್ಳೋದು, ಇಲ್ಲಿ ಸೈಡ್ ಅಲ್ಲಿ ಕೈ ಎತ್ತಿದಾಗ ಮೇಲ್ ಬಂದ್ಬಿಡೋದು, ಈ ತರ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ತರ ನೀವೇನ್ ಮಾಡ್ಬೇಕು ಅಂದ್ರೆ ಶೋಲ್ಡರ್ ಮೆಜರ್ಮೆಂಟ್ ತಗೋಬೇಕು ಪರ್ಫೆಕ್ಟ್ ಆಗಿ. ಅವ್ರದ್ದು ಶೋಲ್ಡರ್ ಎಷ್ಟಿದೆ 17 ಇದೆ, ನಾನು 17 ಇಟ್ಟಿದ್ದೀನಿ ಬೋಟ್ ನೆಕ್ಗೆ ಕಲರ್ ನೆಕ್ಗೆ. ಮತ್ತೆ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಕೊಡೋಂಗೇನಿಲ್ಲ. ಎಕ್ಸ್ಟ್ರಾ ಬ್ಯಾಕ್ ಅಲ್ಲಿ ಕೊಡೋದು ಯಾವ್ದು ನೆಕ್ಗೆ ಅಂದ್ರೆ ಕಾಲರ್ ನೆಕ್ ಕೊಡಬೇಕು. ಎರಡನೇದು ಹೈವಿ ನೆಕ್ಗೂ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ಕೊಡಬೇಕು. ಬೋಟ್ ನೆಕ್ಗೆ ಏನು ಕೊಡೋ ಅವಶ್ಯಕತೆ ಇರಲ್ಲ. ಬೋಟ್ ನೆಕ್ ಡಿಫ್ರೆನ್ಸ್ ಏನಂದ್ರೆ ನೋಡಿ ಈ ಬ್ಯಾಕ್ ಶೇಪು ಇಷ್ಟು ತೆಗಿಬೇಕು, ಈ ತರ ಶೋಲ್ಡರ್ ತೆಗೋಬೇಕು. ಮಿಕ್ಕಿದೆಲ್ಲ ಆಸ್ ಇಟ್ ಇಸ್ ಸೇಮ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನೋ ಡೌಟ್ ಬಂದಿದೆ ಅಂದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಶೇರ್ ಮಾಡಿ. ಓಕೆನಾ? ಡನ್.